ಈ ವಿಶ್ಲೇಷಣಾತ್ಮಕ ಸಂವಾದಕ್ಕೆ ನಿಮಗೆಲ್ಲರೂ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಬಹಳ ಮುಖ್ಯವಾದ 2 ಪವಿತ್ರ ಪಠ್ಯಗಳ ಬಗ್ಗೆ ಮಾತಾಡಲಿದ್ದೇವೆ. ಅವುಗಳ ನಡುವಿನ ಸಂಬಂಧದ ಬಗ್ಗೆ, ಅಂದ್ರೆ ಗಾಯತ್ರಿ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರ. ಇವೆರಡರ ನಡುವಿನ ಆಳವಾದ ನಂಟಿನ ಸ್ವರೂಪವೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಹೌದು, ಈ ಚರ್ಚೆಗೆ ಮುಖ್ಯವಾಗಿ ಸಂಧ್ಯಾವಂದನೆಯ ಅಂತರಂಗ, ಗಾಯತ್ರಿ ಸುಧಾ ಸೌರಭ, ವಿಷ್ಣು ಸಹಸ್ರನಾಮಾನುಸಂಧಾನ ಅನ್ನೋ ಒಂದು ಗ್ರಂಥದ ವಿಚಾರಗಳೇ ನಮಗೆ ಆಧಾರ. ಹೌದು, ಆ ಗ್ರಂಥದಲ್ಲೇ ಈ ವಿಷಯವನ್ನ ಬಹಳ ಚೆನ್ನಾಗಿ ಮಂಡಿಸಿದ್ದಾರೆ. ಹಾಗಾದ್ರೆ ನಮ್ಮ ಚರ್ಚೆಯ ಕೇಂದ್ರ ಪ್ರಶ್ನೆಯನ್ನ ಸ್ಪಷ್ಟ ಮಾಡಿಕೊಳ್ಳೋಣ. ವೇದಗಳ ಸಾರ ಅಂಟಾರಲ್ಲ ಗಾಯತ್ರಿ ಮಂತ್ರವನ್ನ, ಆ ಗಾಯತ್ರಿ ಮಂತ್ರ ಭಗವಂತನ 1000 ನಾಮಗಳ ಸಂಗ್ರಹವಾದ ವಿಷ್ಣು ಸಹಸ್ರನಾಮದ ಮೂಲ ತತ್ವವನ್ನ ನಿಜವಾಗಿಯೂ ಅಂತರ್ಗತವಾಗಿ ತನ್ನೊಳಗೆ ಹಿಡಿದಿಟ್ಟಿದೆಯಾ, ಅಥವಾ ಈ ಸಂಬಂಧ ಅನ್ನೋದು ಮುಖ್ಯವಾಗಿ ತಾತ್ವಿಕವಾದದ್ದು, ಆಳವಾದ ಚಿಂತನೆಗೆ, ಅನುಸಂಧಾನಕ್ಕೆ ಸಹಾಯ ಮಾಡುವ ಒಂದು ವ್ಯಾಖ್ಯಾನಾತ್ಮಕ ಜೋಡಣೆಯಾ? ಇದು ನಮ್ಮ ಪ್ರಶ್ನೆ. ಇದು ಖಂಡಿತವಾಗಿಯೂ ನಾವು ಆಳವಾಗಿ ನೋಡಬೇಕಾದ ಒಂದು ಪ್ರಶ್ನೆ. ನೋಡಿ, ಈ ಚರ್ಚೆಯಲ್ಲಿ ನನ್ನ ನಿಲುವೇನಪ್ಪಾ ಅಂದ್ರೆ, ಈ ಸಂಬಂಧ ಮುಖ್ಯವಾಗಿ ತಾತ್ವಿಕವಾದದ್ದು, ವ್ಯಾಖ್ಯಾನದಿಂದ ಕಟ್ಟಿರೋದು. ಮತ್ತೆ ಇದು ಅನುಸಂಧಾನಕ್ಕೆ, ಅರ್ಥಚಿಂತನೆಯಿಂದ ಪಠಿಸ್ಲಿಕ್ಕೆ ಬಹಳ ಉಪಯುಕ್ತ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಆದರೆ ಗಾಯತ್ರಿ ಮಂತ್ರವೇ ವಿಷ್ಣು ಸಹಸ್ರನಾಮವನ್ನ ಸಂಪೂರ್ಣವಾಗಿ ಒಳಗೊಂಡಿದೆ ಅಂತ ಹೇಳೋದು, ಅದು ನನಗೆ ಸ್ವಲ್ಪ ಅತಿಶಯೋಕ್ತಿ ಅಂತ ಅನ್ಸುತ್ತೆ. ಸರಿ, ನಾನು ಈ ವಿಷಯದಲ್ಲಿ ಸ್ವಲ್ಪ ಬೇರೆ ನಿಲುವನೆ ಹೊಂದಿದ್ದೇನೆ. ನನ್ನ ಪ್ರಕಾರ ಗಾಯತ್ರಿ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮದ ನಡುವೆ ಒಂದು ಆಳವಾದ, ಅಂತರ್ಗತವಾದ, ಬಹುತೇಕ ರಚನಾತ್ಮಕ ಅಂತಾನೆ ಹೇಳ್ಬೋದಾದ ಒಂದು ಸಂಬಂಧ ಇದೆ. ಹೇಗೆ ಅಂದ್ರೆ, ಗಾಯತ್ರಿಯು ಒಂದು ಬೀಜದ ಹಾಗಿದ್ರೆ ಸಹಸ್ರನಾಮ ಅದರಿಂದ ಬೆಳೆದ ಒಂದು ದೊಡ್ಡ ಮರದ ಹಾಗೆ. ಒಂದು ಸಂಕ್ಷಿಪ್ತವಾದ ಸಾರ, ಇನ್ನೊಂದು ಅದರ ವಿಸ್ತಾರವಾದ ರೂಪ. ಸರಿ, ಈಗ ನನ್ನ ವಾದವನ್ನ ನಾನು ಮೊದಲು ಮಂಡಿಸ್ತೇನೆ. ಖಂಡಿತ, ಮುಂದುವರಿಸಿ. ನಿಮ್ಮ ಪ್ರಕಾರ ಈ ಅಂತರ್ಗತ ಸಂಬಂಧ ಹೇಗೆ ಸ್ಥಾಪನೆಯಾಗುತ್ತೆ? ಓಕೆ, ಮೊದಲನೇದಾಗಿ ಗಾಯತ್ರಿ ಮಂತ್ರದ ಮೂಲ ಸ್ವರೂಪವನ್ನೇ ನಾವು ನೋಡಬೇಕು. ಇದಕ್ಕೆ ವೇದ ಮಾತೆ ಅಂತಾರೆ. ಅಂದ್ರೆ ಇಡೀ ವೇದರಾಶಿಯ ಸಾರವೇ ಇದರಲ್ಲಿದೆ ಅಂತ ಅರ್ಥ. ಇದು ಮುಖ್ಯವಾಗಿ ಸೂರ್ಯಮಂಡಲದ ಒಳಗಿರುವ ಪರಮಾತ್ಮನನ್ನ, ಸವಿತೃರೂಪಿ ನಾರಾಯಣನನ್ನ ಕುರಿತು ಹೇಳುತ್ತೆ ಅಲ್ವಾ? ಇನ್ನೊಂದು ಕಡೆ ವಿಷ್ಣು ಸಹಸ್ರನಾಮ, ಅದೇ ಪರಮಾತ್ಮನ ವಿಷ್ಣುವಿನ 1000 ನಾಮಗಳ ಮೂಲಕ ಆತನ ಅನಂತ ಕಲ್ಯಾಣ ಗುಣಗಳನ್ನ, ಆತನ ಶಕ್ತಿಗಳನ್ನ, ಆತನ ಲೀಲೆಗಳನ್ನ ಬಹಳ ವಿಸ್ತಾರವಾಗಿ ವರ್ಣಿಸುತ್ತೆ. ಹಾಗಾಗಿ ಮೂಲ ತತ್ವದ ದೃಷ್ಟಿಯಿಂದ ನೋಡಿದರೆ ಗಾಯತ್ರಿ ಮೂಲ ಸಾರ ಆದ್ರೆ, ಸಹಸ್ರನಾಮ ಆ ಸಾರದ ಒಂದು ವಿಸ್ತೃತ ರೂಪ, ಒಂದು ಅಭಿವ್ಯಕ್ತಿ ಅಂತ ಹೇಳ್ಬೋದು. ನೀವು ಸಾರ ಮತ್ತು ವಿಸ್ತೃತ ರೂಪ ಅಂತ ಹೇಳಿದಾಗ ಅದು ಒಂದು ರೀತಿ ತಾತ್ವಿಕ ಸಮನ್ವಯದ ಹಾಗೆ ಕೇಳಿಸ್ತದೆ. ಅದನ್ನ ಅಂತರ್ಗತ ಅಂತ ನೀವು ಹೇಳೋದಕ್ಕೆ ನಿಮ್ ಹತ್ರ ಇರುವ ಸ್ಟ್ರಾಂಗ್ ಬೇಸಿಸ್ ಏನು? ಇಲ್ಲಿ ಕೇವಲ ತಾತ್ವಿಕ ಸಮನ್ವಯದ ಪ್ರಶ್ನೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಆಳವಾದ ಹೊಂದಾಣಿಕೆ ಇದೆ. ನಾವು ಈಗ ಚರ್ಚೆ ಮಾಡ್ತಿರೋ ಆಧಾರ ಗ್ರಂಥ ಇದೆಯಲ್ಲ, ಪುಟ 7ರಿಂದ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನ ವಿವರಿಸಿದ್ದಾರೆ. ನೋಡಿ, ಗಾಯತ್ರಿಯ ಪ್ರತಿ ಪದಕ್ಕೂ, ಉದಾಹರಣೆಗೆ ತತ್ ಅನ್ನೋ ಪದಕ್ಕೆ ಭಗವಂತನ ಸರ್ವವ್ಯಾಪಕತ್ವ, ಸರ್ವಕಾರಣತ್ವ ಇದನ್ನೆಲ್ಲ ಸೂಚಿಸುವ ವ್ಯಾಪ್ತಃ, ಶಾಶ್ವತಃ, ಅನಂತಃ ಈ ತರಹದ ವಿಷ್ಣು ಸಹಸ್ರನಾಮದ ನಾಮಗಳನ್ನ, ಸವಿತುವನ್ನೋ ಪದಕ್ಕೆ ಸೃಷ್ಟಿಕರ್ತೃತ್ವ, ಪ್ರೇರಕತ್ವವನ್ನು ಸೂಚಿಸುವ ಸ್ರಷ್ಟ, ಭೂತಕೃತ್, ವಿಶ್ವಕರ್ಮ ಇತ್ಯಾದಿ ನಾಮಗಳನ್ನ, ವರೇಣ್ಯಂ ಪದಕ್ಕೆ ಸರ್ವೋತ್ತಮತ್ವ, ಭಜನೆಗೆ ಯೋಗ್ಯ ಅನ್ನೋದನ್ನ ಸೂಚಿಸುವ ವಿಶೇಷಃ, ಪುರುಷೋತ್ತಮಃ, ಪರಮಾತ್ಮ ಈ ನಾಮಗಳನ್ನ, ಭರ್ಗಃ ಪದಕ್ಕೆ ತೇಜಸ್ಸು, ಜ್ಞಾನ, ಆನಂದ, ಪಾಪನಾಶಕತ್ವವನ್ನ ಹೇಳುವ ಭಾನುಹು, ಜ್ಯೋತಿಹಿ, ಆನಂದಃ ಈ ನಾಮಗಳನ್ನ, ಮತ್ತೆ ದೇವಸ್ಯ ಪದಕ್ಕೆ ದಿವ್ಯತ್ವ, ಕ್ರೀಡಾಶೀಲತೆಯನ್ನು ಸೂಚಿಸುವ ದೇವಃ, ದ್ಯುತಿಮಾನ್ ಇತ್ಯಾದಿ ನಾಮಗಳನ್ನ ಪುಟ 7ರಿಂದ 13ರವರೆಗೆ ನೇರವಾಗಿಯೂ ಪರೋಕ್ಷವಾಗಿಯೂ ಹೊಂದಿಸಿದ್ದಾರೆ. ಈ ಹೊಂದಾಣಿಕೆ ಅನ್ನೋದು ಸುಮ್ಮನೆ ಯಾರೋ ವಿದ್ವಾಂಸರು ಮಾಡಿದ ಕಲ್ಪನೆಯಲ್ಲ. ಇದು ಆ ಪದಗಳಲ್ಲಿರುವ ಮೂಲಭೂತ ತಾತ್ವಿಕ ಸತ್ಯಗಳಿಗೂ, ಸಹಸ್ರನಾಮದ ನಾಮಗಳಲ್ಲಿ ವ್ಯಕ್ತವಾಗಿರುವ ಗುಣಗಳಿಗೂ ಇರುವ ಒಂದು ಸಹಜವಾದ, ಆಂತರಿಕವಾದ ಸಂಬಂಧವನ್ನೇ ತೋರಿಸುತ್ತೆ ಅನ್ನೋದು ನನ್ನ ವಾದದ ಮುಖ್ಯ ಅಂಶ. ಓಕೆ,
ಹೊಂದಾಣಿಕೆಯ ಮಹತ್ವವನ್ನ ನಾನು ಒಪ್ತೇನೆ. ಆದರೆ ಅದರ ಅರ್ಥೈಸುವಿಕೆಯಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇರೋದು. ಸರಿ, ನಿಮ್ಮ ವಾದದ ಮುಂದಿನ ಅಂಶ ಏನು? ಸರಿ, ಎರಡನೇ ಮುಖ್ಯವಾದ ಅಂಶ ಅಂದ್ರೆ ಸೂರ್ಯಮಂಡಲದ ಜೊತೆಗಿನ ಸಂಬಂಧ. ಆಧಾರ ಗ್ರಂಥದಲ್ಲಿ ಪುಟ 6ರಲ್ಲಿ ಗಾಯತ್ರಿ, ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮ ಈ ಮೂರರ ನಡುವೆ ಸೂರ್ಯಮಂಡಲ ಕೇಂದ್ರಿತವಾದ ಒಂದು ಸಂಬಂಧ ಇದೆ ಅಂತ ವಿವರಿಸಲಾಗಿದೆ. ಗಾಯತ್ರಿ ಮಂತ್ರ ಸೂರ್ಯಮಂಡಲದಲ್ಲಿರುವ ಸವಿತೃರೂಪಿ ನಾರಾಯಣನನ್ನ ಸ್ತುತಿ ಮಾಡುತ್ತೆ. ವಿಷ್ಣು ಸಹಸ್ರನಾಮ ಅದು ಬೃಹತೀ ಸಹಸ್ರ ಅನ್ನೋ ಇನ್ನೂ ದೊಡ್ಡದಾದ ಸ್ತೋತ್ರದ ಒಂದು ಸಾರಾಂಶ ರೂಪ ಅಂತ ಹೇಳಲಾಗುತ್ತೆ. ಈ ಬೃಹತೀ ಸಹಸ್ರ ಅದು ಸೂರ್ಯಮಂಡಲದಲ್ಲಿ ಹಗಲು ರಾತ್ರಿಯನ್ನ ನಿಯಂತ್ರಿಸುವ ಭಗವಂತನ 72,000 ರೂಪಗಳನ್ನ, ಅಂದ್ರೆ 36,000 ಪುರುಷರೂಪ, 36,000 ಸ್ತ್ರೀರೂಪ, ಈ ರೂಪಗಳನ್ನು ಪ್ರತಿನಿಧಿಸುತ್ತೆ ಅಂತ ಒಂದು ವಿವರಣೆ ಇದೆ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮವು ಬೃಹತೀ ಸಹಸ್ರದ ಒಂದೊಂದು ಮಂತ್ರಕ್ಕೆ ಅಥವಾ ರಿಕ್ಕಿಗೆ ಸಂಬಂಧಪಟ್ಟಿದ್ದು, ಅದರ ಮೂಲಕ ಆ 72,000 ಭಗವದ್ರೂಪಗಳ ಜೊತೆ ಅದು ಸಂಬಂಧ ಹೊಂದಿದೆ ಅಂತ ಗ್ರಂಥ ಹೇಳುತ್ತೆ. ಸೊ ಈ ಸೂರ್ಯಮಂಡಲದ ಸಂಪರ್ಕ ಅನ್ನೋದು ಕೇವಲ ಒಂದು ಸಿಂಬಾಲಿಕ್ ಹೋಲಿಕೆ ಅಲ್ಲ, ಇದು ಗಾಯತ್ರಿ ಮತ್ತು ಸಹಸ್ರನಾಮಗಳ ನಡುವೆ ಒಂದು ರೀತಿಯ ಸ್ಟ್ರಕ್ಚರಲ್ ಅಂದ್ರೆ ಆಂತರಿಕವಾದ ರಚನಾತ್ಮಕವಾದ ಸಂಬಂಧ ಇದೆ ಅನ್ನೋದನ್ನ ಸೂಚಿಸುತ್ತೆ. ಸಾರರೂಪದ ಗಾಯತ್ರಿಯೇ ವಿಸ್ತಾರವಾದ ಸಹಸ್ರನಾಮವಾಗಿ ಅರಳುತ್ತೆ ಅನ್ನೋ ಹಾಗೆ. ಅರ್ಥವಾಯ್ತು. ಅಂದ್ರೆ ನಿಮ್ಮ ಪ್ರಕಾರ ಗಾಯತ್ರಿಯ ಪದಗಳ ಅರ್ಥ, ಆಮೇಲೆ ಸೂರ್ಯಮಂಡಲದ ಸಂಪರ್ಕ ಮತ್ತು ಬೃಹತಿ ಸಹಸ್ರದ ಜೊತೆಗಿನ ಸಂಬಂಧ, ಈ ಮೂರು ಅಂಶಗಳು ಗಾಯತ್ರಿಯು ವಿಷ್ಣು ಸಹಸ್ರನಾಮದ ಮೂಲ ಸಾರವನ್ನ ತನ್ನೊಳಗೆ ಅಂತರ್ಗತವಾಗಿ ಹೊಂದಿದೆ ಅಂತ ಹೇಳೋದಕ್ಕೆ ಆಧಾರ ಕೊಡುತ್ತೆ ಅನ್ನೋದು ನಿಮ್ ವಾದ. ಹೌದು, ನಿಖರವಾಗಿ. ಅದಕ್ಕೆ ಪೂರಕವಾಗಿ ಇನ್ನೊಂದು ವಿಷಯವನ್ನೂ ಹೇಳಬಹುದು. ಆಧಾರ ಗ್ರಂಥದಲ್ಲಿ ಪುಟ 13-14 ನಾರಾಯಣ ಮತ್ತು ಪ್ರಣವ ಅಂದ್ರೆ ಓಂಕಾರ ಶಬ್ದಗಳಿಗೆ ಕೊಟ್ಟಿರುವ ವ್ಯಾಖ್ಯಾನಗಳನ್ನು ನೋಡಬಹುದು. ಉದಾಹರಣೆಗೆ, ದುಷ್ಟ ಗುಣಗಳಾದ ವಿಷ್ಣು ಸಹಸ್ರನಾಮಗಳಿಗೆ ಗಾಯತ್ರಿ ಪ್ರತಿಪಾದ್ಯ ರೂಪದಿಂದ ಆಶ್ರಯದಂತೆ ಇರುವನು ನಾರಾಯಣ ಮತ್ತು ಗಾಯತ್ರಿ ಪ್ರತಿಪಾದ್ಯ ರೂಪದಿಂದಲೂ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪದಿಂದಲೂ ಸೂರ್ಯಮಂಡಲವನ್ನು ಪ್ರವೇಶಿಸುವವನು ಓಂಕಾರವಾಚ್ಯ. ಈ ತರಹದ ವ್ಯಾಖ್ಯಾನಗಳು ಗಾಯತ್ರಿ ಮತ್ತು ಸಹಸ್ರನಾಮ ಎರಡೂ ಹೇಗೆ ಒಂದೇ ಪರಮತತ್ವವಾದ ನಾರಾಯಣನನ್ನೇ ಸೂಚಿಸುತ್ತವೆ ಮತ್ತು ಓಂಕಾರದಲ್ಲಿ ಒಂದಾಗುತ್ತವೆ ಅನ್ನೋದನ್ನ ತೋರಿಸುತ್ತೆ. ಇದು ಅವುಗಳ ನಡುವಿನ ಆಂತರಿಕ ಏಕತೆಯನ್ನ ಇನ್ನೂ ಗಟ್ಟಿಮಾಡುತ್ತೆ. ಸರಿ, ಈಗ ನಿಮ್ಮ ವಿಭಿನ್ನ ದೃಷ್ಟಿಕೋನ ಏನು ಅಂತ ಕೇಳೋಕೆ ನಾನ್ ರೆಡಿ. ಖಂಡಿತ. ನಿಮ್ಮ ವಾದದಲ್ಲಿರೋ ಸೂಕ್ಷ್ಮತೆಗಳನ್ನ ಮತ್ತೆ ನೀವು ಕೊಟ್ಟ ಗ್ರಂಥದ ಆಧಾರಗಳನ್ನ ನಾನು ಗೌರವಿಸ್ತೀನಿ. ಆದ್ರೆ ನೀವು ಹೇಳ್ತಿರೋ ಈ ಅಂತರ್ಗತ ಅಥವಾ ರಚನಾತ್ಮಕ ಸಂಬಂಧ ಇದೆಯಲ್ಲ, ಅದರ ಬದಲು ನಾನಿದನ್ನ ಮುಖ್ಯವಾಗಿ ತಾತ್ವಿಕ, ವ್ಯಾಖ್ಯಾನಾತ್ಮಕ ಮತ್ತು ಮುಖ್ಯವಾಗಿ ಅನುಸಂಧಾನಕ್ಕೆ ಅಂದ್ರೆ ಆಳವಾದ ಚಿಂತನೆಗೆ ತುಂಬಾ ಹೆಲ್ಪ್ ಆಗುವಂತ ಒಂದು ಸಂಬಂಧ ಅಂತ ಪರಿಗಣಿಸ್ತೀನಿ. ಗಾಯತ್ರಿಯೇ ಸಹಸ್ರನಾಮವನ್ನ ಪೂರ್ತಿಯಾಗಿ ಒಳಗೊಂಡಿದೆ ಅಂತ ಹೇಳೋದು ಸ್ವಲ್ಪ ಎಡದ ಹಾಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಈ ನಿಲುವಿಗೆ ಕಾರಣಗಳೇನು? ಅದನ್ನ ಹೇಗೆ ವಿವರಿಸುತ್ತೀರಿ? ಓಕೆ, ಮೊದಲನೇದಾಗಿ ನೀವು ಹೇಳದ ಹಾಗೆ ಗಾಯತ್ರಿಯ ಪದಗಳು ಮತ್ತೆ ಸಹಸ್ರನಾಮದ ನಾಮಗಳ ನಡುವೆ ತಾತ್ವಿಕ ಹೊಂದಾಣಿಕೆ ಇದೆ, ನಿಜ. ಆದರೆ ಈ ಹೊಂದಾಣಿಕೆ ಮುಖ್ಯವಾಗಿ ಅವೆರಡರಲ್ಲೂ ಕಂಡುಬರೋ ದೈವಿಕ ಗುಣರಕ್ಷಣಗಳು, ಅಂದ್ರೆ ಕಾಮನ್ ಆಗಿರೋ ಕ್ವಾಲಿಟೀಸ್. ಉದಾಹರಣೆಗೆ ಸರ್ವವ್ಯಾಪಕತ್ವ, ಸೃಷ್ಟಿಕರ್ತೃತ್ವ, ಸರ್ವೋತ್ತಮತ್ವ ಮತ್ತೆ ಸಿಂಬಲ್ಸ್ ಅಂದ್ರೆ ಸೂರ್ಯಮಂಡಲ, ಇವುಗಳ ಮೇಲೆ ನಿಂತಿದೆ. ಈ ತರಹದ ಯೂನಿವರ್ಸಲ್ ಕ್ವಾಲಿಟೀಸ್ ಪರಮಾತ್ಮನನ್ನು ಹೊಗಳುವ ಬಹಳಷ್ಟು ಸ್ತೋತ್ರಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇದ್ದೇ ಇರುತ್ತೆ ಅಲ್ಲ. ಆದ್ರೆ ವಿಷ್ಣು ಸಹಸ್ರನಾಮದ ವಿಶೇಷತೆ ಏನಪ್ಪಾ ಅಂದ್ರೆ ಅದರ ನಾಮಗಳು ಬರೀ ಈ ಯೂನಿವರ್ಸಲ್ ಕ್ವಾಲಿಟೀಸ್ ಹೇಳೋದಷ್ಟೇ ಅಲ್ಲ, ತುಂಬಾ ಸ್ಪೆಸಿಫಿಕ್ ಆದ ಪೌರಾಣಿಕ ಸಂದರ್ಭಗಳನ್ನ, ಅವತಾರ ಲೀಲೆಗಳನ್ನ, ನಿರ್ದಿಷ್ಟ ರೂಪಗಳನ್ನ ಸೂಚಿಸ್ತವೆ. ಉದಾಹರಣೆಗೆ ಗ್ರಂಥದಲ್ಲೇ ಹೇಳಿದ ಹಾಗೆ ಪುಟ 9, 11, 12 ನರಸಿಂಹವಪುಹು ಅಂದ್ರೆ ನರಸಿಂಹಾವತಾರದ ಶರೀರವುಳ್ಳವನು, ಖಂಡಪರಶುಹು ಪರಶುರಾಮಾವತಾರ ಸೂಚಕ, ಪದ್ಮನಾಭಃ ಹೊಕ್ಕಳಲ್ಲಿ ಕಮಲ ಇರೋನು, ಕಪಿಲಃ ವಾಮನಃ ಈ ಥರದ ಹೆಸರುಗಳನ್ನ ನೋಡಿ. ಈ ನಿರ್ದಿಷ್ಟವಾದ ನಾಮಗಳ ಪೂರ್ಣ ಅರ್ಥವ್ಯಾಪ್ತಿಯನ್ನ ಗಾಯತ್ರಿಯ ತತ್, ಅದು ಸವಿತುಃ ಸೃಷ್ಟಿಕರ್ತ ಅಥವಾ ವರೇಣ್ಯಂ ಶ್ರೇಷ್ಠ ಎಂಬಂಥ ಹೆಚ್ಚು ಸಾಮಾನ್ಯವಾದ ಆಬ್ಸ್ಟ್ರಾಕ್ಟ್ ಆದ ಪದಗಳಲ್ಲಿ ಪೂರ್ತಿಯಾಗಿ ಹಿಡಿದಿಡೋಕೆ ಸಾಧ್ಯನಾ? ನನಗನ್ಸೋ ಹಾಗೆ ಅದು ಕಷ್ಟ ಸಾಧ್ಯ.
ಅದಕ್ಕೋಸ್ಕರ ಈ ಹೊಂದಾಣಿಕೆ ಒಂದು ಅತ್ಯುತ್ತಮವಾದ ವ್ಯಾಖ್ಯಾನದ ಪ್ರಯತ್ನ, ಅನುಸಂಧಾನಕ್ಕೆ ದಾರಿ ತೋರಿಸೋ ದೀಪ, ಆದರೆ ಅದು ಅಕ್ಷರಶಃ ಒಳಗೊಳ್ಳುವಿಕೆ ಅಲ್ಲ. ಓಕೆ, ಇಲ್ಲಿ ನಂದೊಂದು ಪ್ರಶ್ನೆ ಇವೆ. ಸಾಮಾನ್ಯ ಅಮೂರ್ತ ತತ್ವಗಳೇ ಈ ವಿಶಿಷ್ಟವಾದ ಅಭಿವ್ಯಕ್ತಿಗಳಿಗೆ ಮೂಲ, ಬೇಸಲ್ವಾ? ಹಾಗಿದ್ದಾಗ ಮೂಲತತ್ವ ಆ ಅಭಿವ್ಯಕ್ತಿಯ ಸಾರವನ್ನ ಒಳಗೊಂಡಿರೋದಿಲ್ವಾ? ಇರಬಹುದು, ನಿಜ. ಆದ್ರೆ ಅಭಿವ್ಯಕ್ತಿಯಲ್ಲಿ ಕಾಣುವ ಎಲ್ಲ ವೈವಿಧ್ಯತೆ, ನಿರ್ದಿಷ್ಟತೆಗಳನ್ನ ಮೂಲತತ್ವದಲ್ಲೇ ಅಡಕ ಮಾಡಿ ನೋಡಕ್ಕಾಗಲ್ಲ. ಉದಾಹರಣೆಗೆ, ಒಂದು ಬೀಜದಲ್ಲಿ ಒಂದು ಇಡೀ ಮರದ ಸಾಮರ್ಥ್ಯ ಇರುತ್ತೆ. ಆದರೆ ಆ ಮರದ ಒಂದೊಂದು ಎಲೆ, ಒಂದೊಂದು ಹೂವು, ಒಂದೊಂದು ಕಾಯಿಯ ಸ್ಪೆಸಿಫಿಕ್ ಆದ ಡೀಟೇಲ್ಸ್ ಅನ್ನ ಬೀಜದಲ್ಲೇ ನೋಡಕ್ಕಾಗುತ್ತಾ? ಇಲ್ಲ ಅಲ್ವಾ? ಹಾಗೇನೆ ಗಾಯತ್ರಿ ಮೂಲಭೂತ ತತ್ವಗಳನ್ನ ಹೇಳಿದ್ರೆ ಸಹಸ್ರನಾಮ ಆ ತತ್ವಗಳ ಅಸಂಖ್ಯಾತ ವಿಭಿನ್ನವಾದ ಅಭಿವ್ಯಕ್ತಿಗಳನ್ನ, ನಿರ್ದಿಷ್ಟವಾದ ರೂಪಲೀಲೆಗಳನ್ನ ವರ್ಣಿಸುತ್ತೆ. ಇನ್ನು ಎರಡನೇದಾಗಿ ಬೃಹತಿ ಸಹಸ್ರದ ಜೊತೆಗಿನ ಸಂಪರ್ಕ, ಪುಟ 6. ಇದು ಸಹಸ್ರನಾಮದ ಅಗಾಧತೆಯನ್ನ ತೋರಿಸುತ್ತೆ. ಅದರ ಒಂದೊಂದು ನಾಮದ ಹಿಂದೆ 72,000 ಭಗವದ್ರೂಪಗಳ ಕಲ್ಪನೆ ಇದೆ ಅನ್ನೋದು ಅದರ ಯೂನಿವರ್ಸಲ್ ಸ್ವರೂಪವನ್ನ ಅದ್ಭುತವಾಗಿ ಹೇಳುತ್ತೆ. ಆದರೆ ವಿಷ್ಣು ಸಹಸ್ರನಾಮದ ಒಂದು ನಾಮ ಬೃಹತಿ ಸಹಸ್ರದ ಒಂದು ರುಕ್ಕಿಗೆ ಮತ್ತೆ ಅದರ ಮೂಲಕ 72 ರೂಪಗಳಿಗೆ ಸಂಬಂಧಿಸಿದೆ ಅಂತ ಹೇಳೋದು ಸಹಸ್ರನಾಮದ ಪ್ರತಿಯೊಂದು ನಾಮದ ಡೆಪ್ತ್ ಮತ್ತೆ ವಿಸ್ತಾರವನ್ನ ತೋರಿಸದೆ ಹೊರತು ಆ ಇಡೀ ವಿಸ್ತಾರ ಗಾಯತ್ರಿಯ ಬರೀ 24 ಅಕ್ಷರಗಳಲ್ಲಿ ಅಡಕವಾಗಿದೆ ಅಂತ ನೇರವಾಗಿ ಪ್ರೂವ್ ಮಾಡಲ್ಲ. ಇದು ಸಹಸ್ರನಾಮದ ವೈಭವವನ್ನೇ ಹೆಚ್ಚು ಎತ್ತಿ ತೋರಿಸುತ್ತೆ ಅನ್ನೋದು ನನ್ನ ಅನಿಸಿಕೆ. ಆದರೆ ಇವೆರಡಕ್ಕೂ ಆಧಾರವಾಗಿರುವ ಸೂರ್ಯಮಂಡಲದ ಆ ಕಾಮನ್ ಗ್ರೌಂಡ್ ಇದೆಯಲ್ಲ, ಅದನ್ನ ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕ್ಕಾಗುತ್ತಾ? ಅದು ಬರೀ ಒಂದು ಸಾಂಕೇತಿಕ ಸಂಪರ್ಕ ಅಷ್ಟೇನಾ? ಖಂಡಿತ ತಳ್ಳಿ ಹಾಕ್ಬೇಕಿಲ್ಲ. ಸೂರ್ಯನನ್ನ ಪರಮಾತ್ಮನ ಚೈತನ್ಯದ, ತೇಜಸ್ಸಿನ, ಶಕ್ತಿಯ ಒಂದು ಸಿಂಬಲ್ ಆಗಿ, ಅವನ ಅಭಿವ್ಯಕ್ತಿಯಾಗಿ ನೋಡೋದು ನಮ್ಮ ವೈದಿಕ ಪೌರಾಣಿಕ ಪರಂಪರೆಯಲ್ಲಿ ಸಾಮಾನ್ಯವಾದ ವಿಷಯವೇ. ಗಾಯತ್ರಿ ಮಂತ್ರ ನೇರವಾಗಿ ಸವಿತೃದೇವತೆಗೆ ಅಂದ್ರೆ ಸೂರ್ಯನ ಪ್ರಚೋದಕ ಶಕ್ತಿಗೆ ಸಂಬಂಧಪಟ್ಟಿದೆ. ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರದ ಮೂಲಕ ಸೂರ್ಯಮಂಡಲದಲ್ಲಿರುವ ಭಗವದ್ರೂಪಗಳ ಜೊತೆ ಸಂಬಂಧ ಹೊಂದಿದೆ ಅಂತ ಗ್ರಂಥ ಹೇಳುತ್ತೆ. ಸೊ ಇವೆರಡೂ ಪರಮತತ್ವದ ಜೊತೆ ಮತ್ತು ಸೂರ್ಯನ ಮೂಲಕ ಅದರ ಅಭಿವ್ಯಕ್ತಿಯ ಜೊತೆ ಸಂಬಂಧ ಹೊಂದಿವೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಈ ಹಂಚಿಕೊಂಡ ಸಿಂಬಲ್ ಸೂರ್ಯ ಇವೆರಡರ ನಡುವೆ ಚಿಂತನೆಗೆ ಒಂದು ಬ್ರಿಡ್ಜ್ ಕಟ್ಟುತ್ತೆ, ಅನುಸಂಧಾನಕ್ಕೆ ತುಂಬಾ ಯೂಸ್ಫುಲ್. ಆದರೆ ಈ ಸಾಂಕೇತಿಕ ಸಂಪರ್ಕವೇ ತಾತ್ವಿಕವಾಗಿ ಬೇರೆ ಬೇರೆ ಸ್ವರೂಪದ, ಬೇರೆ ಬೇರೆ ಉದ್ದೇಶಗಳನ್ನು ಹೊಂದಿರೋ ಎರಡು ಟೆಕ್ಸ್ಟ್ಗಳ ನಡುವೆ ಒಂದು ಡೈರೆಕ್ಟ್, ಕಂಪ್ಲೀಟ್ ಈಕ್ವೇಷನ್ ಅಥವಾ ಒಂದರೊಳಗೆ ಇನ್ನೊಂದು ಅಡಕವಾಗಿದೆ ಅನ್ನೋ ಅಂತರ್ಗತ ಸ್ಥಿತಿಯನ್ನ ಕಂಪಲ್ಸರಿಯಾಗಿ ಪ್ರೂವ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ನೋದು ನನ್ನ ಪಾಯಿಂಟ್. ಕೊನೆಯದಾಗಿ ಗ್ರಂಥದಲ್ಲಿ ಪುಟ 7-13 ವಿಷ್ಣು ಸಹಸ್ರನಾಮದ ನಾಮಗಳನ್ನ ಗಾಯತ್ರಿಯ ಪದಗಳಿಗೆ ತುಂಬಾ ವಿದ್ವತ್ಪೂರ್ಣವಾಗಿ ಹೊಂದಿಸಿರೋದು. ಅದು ಅನುಸಂಧಾನಕ್ಕೆ ಅಂದ್ರೆ ಮಂತ್ರದ ಅರ್ಥವನ್ನ ಚಿಂತನೆ ಮಾಡ್ತಾ ಜಪ ಮಾಡೋಕ್ಕೆ ಒಂದು ಅತ್ಯುತ್ತಮ ಟೂಲ್ ಆಗಿದೆ. ಗ್ರಂಥಕರ್ತರೇ ಹೇಳೋ ಹಾಗೆ ಪುಟ 5-15 ಇದು ಗಾಯತ್ರಿ ಜಪ ಬರೀ ಒಂದು ಮೆಕ್ಯಾನಿಕಲ್ ಕ್ರಿಯೆ ಆಗದೇ ಇರೋ ಹಾಗೆ ತಡೆಯೋಕ್ಕೆ, ಅದಕ್ಕೊಂದು ಜೀವಂತಿಕೆ, ಒಂದು ಆಳವಾದ ಅರ್ಥ ಕೊಡೋಕೆ ಸಹಾಯ ಮಾಡುತ್ತೆ. ಇದನ್ನು ನಾನು 100ಕ್ಕೆ 100 ಒಪ್ತೇನೆ. ಆದರೆ ಇದು ಒಂದು ವ್ಯಾಖ್ಯಾನದ ಫ್ರೇಮ್ವರ್ಕ್, ಒಂದು ಅನುಸಂಧಾನದ ದಾರಿಯಷ್ಟೇ. ಇದು ತಾತ್ವಿಕವಾಗಿ ಇವೆರಡು ಕಂಪ್ಲೀಟ್ ಆಗಿ ಒಂದೇ ಅಥವಾ ಗಾಯತ್ರಿಯು ಸಹಸ್ರನಾಮವನ್ನ ಅಕ್ಷರಶಃ ಒಳಗೊಂಡಿದೆ ಅಂತ ಸಾಧಿಸೋ ಫೈನಲ್ ಪ್ರೂಫ್ ಅಲ್ಲ. ನಿಮ್ಮ ವಾದದ ಹಿಂದಿನ ತರ್ಕ ನನಗೆ ಅರ್ಥ ಆಗ್ತಿದೆ. ಆದ್ರೆ ನನ್ನ ದೃಷ್ಟಿ ಸ್ವಲ್ಪ ಬೇರೆ. ನೋಡಿ, ನೀವೇ ಹೇಳಿದ ಹಾಗೆ ಈ ಹೊಂದಾಣಿಕೆ ಅನುಸಂಧಾನಕ್ಕೆ ತುಂಬಾ ಉಪಯುಕ್ತ ಅಂತ. ಆದ್ರೆ ಅದು ಕೇವಲ ಅನುಕೂಲಕ್ಕಾಗಿ ಮಾಡಿದ ಒಂದು ಕೃತಕ ಜೋಡಣೆ ಅಲ್ಲ, ಅದು ಒಂದು ಆಳವಾದ ತಾತ್ವಿಕ ಸತ್ಯದ ಪ್ರತಿಬಿಂಬ ಅಂತ ನಾನು ಭಾವಿಸ್ತೀನಿ. ಗಾಯತ್ರಿಯ ತತ್ಪದ ಇದೆಯಲ್ಲ, ಅದು ಭಗವಂತನ ನಿರುಪಾಧಿಕ, ಸರ್ವವ್ಯಾಪಕ ಮೂಲ ತತ್ವವನ್ನ ಸೂಚಿಸುತ್ತೆ. ವಿಷ್ಣು ಸಹಸ್ರನಾಮದ ವ್ಯಾಪ್ತಃ ನಾಮ 417, ಸರ್ವಗಃ 125, ವಿಷ್ಣುಃ 261 ಇಂಥ ನಾಮಗಳು ಪುಟ 7 ಇದೇ ತತ್ವವನ್ನೇ ಡೈರೆಕ್ಟಾಗಿ ಕ್ಲಿಯರ್ ಆಗಿ ಹೇಳ್ತಿವೆ. ಇದು ಬರೀ ಕಾಕತಾಳೀಯನಾ? ಹಾಗೆ ಸವಿತೂ ಪದ ಸೃಷ್ಟಿಕರ್ತೃತ್ವ ಪ್ರೇರಕತ್ವವನ್ನ ಸೂಚಿಸಿದ್ರೆ ಸಹಸ್ರನಾಮದ ಸೃಷ್ಟ 889, ಭೂತಕೃತ್ 5, ಪ್ರಭವಃ 34, ವಿಶ್ವಕರ್ಮ 50 ಈ ನಾಮಗಳು ಪುಟ 8 ಅದನ್ನೇ ತಾನೇ ಘೋಷಿಸುತ್ತವೆ.
ವರೇಣ್ಯಂ ಅಂದ್ರೆ ಸರ್ವಶ್ರೇಷ್ಠ, ಭಜಿಸಲು ಯೋಗ್ಯ ಅಂತ. ವಿಶೇಷಃ 70, ಪುರುಷೋತ್ತಮಃ 204, ಪರಮಾತ್ಮ 11, ಶರ್ಮ 60 ಈ ನಾಮಗಳು ಪುಟ 9 ಈ ಶ್ರೇಷ್ಠತೆಯನ್ನ ಮತ್ತೆ ಆಶ್ರಯ ಯೋಗ್ಯತೆಯನ್ನೇ ಹೇಳ್ತವೆ. ಭರ್ಗಃ ಅಂದ್ರೆ ತೇಜಸ್ಸು, ಜ್ಞಾನ, ಆನಂದ, ಪಾಪನಾಶಕ ಶಕ್ತಿ. ಭಾನುಃ ಜ್ಯೋತಿರಾದಿತ್ಯಃ ಜ್ಞಾನಸೂಚಕನಾಮ, ಜ್ಞಾನಗಮ್ಯಃ, ಆನಂದಃ, ಪಾವನಃ ಈ ನಾಮಗಳು ಪುಟ 10-11 ಇದೇ ಗುಣಗಳನ್ನ ನೇರವಾಗಿ ಸೂಚಿಸುತ್ತವೆ. ದೇವಸ್ಯ ಅಂದ್ರೆ ದಿವ್ಯವಾದ, ಕ್ರೀಡಾರೂಪನಾದ, ಜಯಶೀಲನಾದ ಅಂತ. ದೇವಃ ದೇವಕೀನಂದನಃ, ಲೀಲಾಸೂಚಕನಾಮ ಭೂತಭಾವನಃ, ದ್ಯುತಿಧರಃ, ಜಯಃ ಈ ನಾಮಗಳು ಪುಟ 12 ಇದನ್ನೇ ಪ್ರತಿಪಾದಿಸುತ್ತವೆ. ಸೊ ಈ ಪದ ಮತ್ತೆ ನಾಮಗಳ ನಡುವಿನ ಸಂಬಂಧ ಅದು ಮೇಲ್ನೋಟಕ್ಕೆ ಕಾಣೋದಕ್ಕಿಂತ ಹೆಚ್ಚು ಆಳವಾಗಿದೆ, ಫಂಡಮೆಂಟಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದು ವ್ಯಾಖ್ಯಾನಕಾರರ ಚಾತುರ್ಯ ಅಷ್ಟೇ ಅಲ್ಲ, ಇದು ವಸ್ತುಸ್ಥಿತಿಯ ಪ್ರತಿಬಿಂಬ. ಆ ವಾದವನ್ನ ನಾನು ಸಂಪೂರ್ಣವಾಗಿ ಒಪ್ಪೋಕೆ ಆಗಲ್ಲ. ಕಾರಣ ಏನಂದ್ರೆ, ನೀವು ಉದಾಹರಿಸಿದ ಗುಣಗಳು ವ್ಯಾಪಕತ್ವ, ಸೃಷ್ಟಿ, ಶ್ರೇಷ್ಠತೆ, ತೇಜಸ್ಸು, ದಿವ್ಯತ್ವ ಇವು ಪರಮಾತ್ಮನ ಯೂನಿವರ್ಸಲ್ ಮೂಲಭೂತ ಲಕ್ಷಣಗಳು, ನಿಜ. ಇವು ಗಾಯತ್ರಿಯ ಆಬ್ಸ್ಟ್ರಾಕ್ಟ್ ಪದಗಳಾಗಿ ಅಡಕವಾಗಿವೆ. ಈ ಗುಣಗಳನ್ನ ಸಹಸ್ರನಾಮದ ಹಲವು ನಾಮಗಳು ಹೇಳ್ತವೆ ಅನ್ನೋದು ಸತ್ಯವೇ. ಆದರೆ ವಿಷ್ಣು ಸಹಸ್ರನಾಮದ ನಿಜವಾದ ವಿಶೇಷತೆ, ಅದರ ವಿಸ್ತಾರ ಇರೋದೇ ಅದು ಕೊಡುವ ನಿರ್ದಿಷ್ಟತೆಯಲ್ಲಿ, ಅಂದ್ರೆ ಸ್ಪೆಸಿಫಿಸಿಟಿಯಲ್ಲಿ. ನೀವು ವರೇಣ್ಯಂ, ಶ್ರೇಷ್ಠ ಅನ್ನೋ ಸಾಮಾನ್ಯ ಗುಣಕ್ಕೆ ಪುರುಷೋತ್ತಮಃ ಅನ್ನೋ ಸಂಬಂಧಿಸಿದಿರಿ. ಸರಿ, ಅದು ಸರಿ ಹೊಂದುತ್ತೆ. ಆದರೆ ಸಹಸ್ರನಾಮದಲ್ಲೇ ಬರುವ ಅಧೋಕ್ಷಜಃ ಅಂದ್ರೆ ಇಂದ್ರಿಯಗಳಿಗೆ ಸಿಗದವನು, ಉಪೇಂದ್ರಃ ಇಂದ್ರನ ತಮ್ಮನಾಗಿ ಹುಟ್ಟಿದ ವಾಮನ, ಶಾಂತಾಕಾರಂ ಶಾಂತವಾದ ಆಕಾರ ಉಳ್ಳವನು ಇದು ಧ್ಯಾನ ಶ್ಲೋಕದಲ್ಲೂ ಬರುತ್ತೆ. ಆದರೆ ಶಾಂತಃ 526 ನಾಮ ಇದೆ. ಅಥವಾ ನಾನು ಮುಂಚೆ ಹೇಳಿದ ನಾರಸಿಂಹ ವಪುಹು, ನರಸಿಂಹನ ಶರೀರ ಧರಿಸಿದವನು ಪುಟ 12, ಖಂಡ ಪರಶುಹು ಮುರಿದ ಕೊಡಲಿ ಹಿಡಿದ ಪರಶುರಾಮ ಪುಟ 11, ದಾಶಾರ್ಹ ಯದುವಂಶದಲ್ಲಿ ಹುಟ್ಟಿದ ಕೃಷ್ಣ. ಈ ತರಹದ ಅತ್ಯಂತ ಸ್ಪೆಸಿಫಿಕ್ ಆದ ಅವತಾರಗಳಿಗೆ, ಲೀಲೆಗಳಿಗೆ, ಐತಿಹಾಸಿಕ ಪೌರಾಣಿಕ ಸಂದರ್ಭಗಳಿಗೆ, ವಿಶೇಷ ರೂಪಗಳಿಗೆ ಸಂಬಂಧಪಟ್ಟ 100 ನಾಮಗಳಿವೆ. ಈ ಎಲ್ಲ ನಿರ್ದಿಷ್ಟ ನಾಮಗಳ ಸಂಪೂರ್ಣ ಅರ್ಥವ್ಯಾಪ್ತಿಯನ್ನ, ಅವುಗಳ ಹಿಂದಿನ ಕಥೆಗಳನ್ನ, ತತ್ವಗಳನ್ನ ಗಾಯತ್ರಿಯ ತತ್ ಅಥವಾ ವರೇಣ್ಯಂ ನಂಥ ಅತ್ಯಂತ ಸಾಮಾನ್ಯ ಅಬ್ಸ್ಟ್ರಾಕ್ಟ್ ಪದಗಳಲ್ಲಿ ಹೇಗೆ ಪೂರ್ತಿಯಾಗಿ ಹಿಡಿದಿದ್ದೋಕ್ಕೆ ಸಾಧ್ಯ? ಈ ಪ್ರಯತ್ನ ಆ ನಾಮಗಳ ಯೂನಿವರ್ಸಲ್ ಡೈಮೆನ್ಷನ್ ಅನ್ನ ಗಾಯತ್ರಿಯ ಜೊತೆ ಜೋಡಿಸಬಹುದೇ ಹೊರತು ಅವುಗಳ ವಿಶಿಷ್ಟವಾದ ಆಯಾಮವನ್ನಲ್ಲ. ಅದಕ್ಕೋಸ್ಕರ ಈ ಜೋಡಣೆಯು ಅನುಸಂಧಾನಕ್ಕೆ ಒಂದು ಎಕ್ಸಲೆಂಟ್ ಟೂಲ್ ಹೌದು. ಆದರೆ ಇವೆರಡರ ನಡುವೆ ಒಂದು ಅಂತರ್ಗತ ಸಂಪೂರ್ಣವಾದ ಏಕತೆ ಇದೆ ಅಂತ ಹೇಳೋಕೆ ಬರೋದಿಲ್ಲ. ಗಾಯತ್ರಿಯು ಒಂದು ಸಮುದ್ರದ ನೀರಿನ ಸಾರ ಅಂದ್ರೆ, ಸಹಸ್ರನಾಮ ಆ ಸಮುದ್ರದಲ್ಲಿರುವ ಅಸಂಖ್ಯಾತ ಸ್ಪೆಸಿಫಿಕ್ ಆದ ಜೀವರಾಶಿಗಳ ಹಾಗೆ. ಎರಡೂ ಒಂದೇ ಮೂಲಕ್ಕೆ ಸೇರಿದ್ರೂ ಒಂದರಲ್ಲಿ ಇನ್ನೊಂದರ ಪೂರ್ತಿ ವೈವಿಧ್ಯತೆ ಅಡಕವಾಡಿಲ್ಲ. ಸರಿ, ಈ ವಿಚಾರವನ್ನ ಇನ್ನೊಂದು ಆಂಗಲ್ನಿಂದ ನೋಡೋಣ. ನೀವೇ ಈ ಸಂಬಂಧವನ್ನ ಅನುಸಂಧಾನಕ್ಕೆ ಅತ್ಯಂತ ಉಪಯುಕ್ತ ಅಂತ ಒಪ್ಪುಕೊಂಡಿದ್ದೀರಿ. ಆಧಾರ ಗ್ರಂಥಕರ್ತರು ಕೂಡ ಪುಟ 5-15 ಇದೇ ಅಂಶಕ್ಕೆ ತುಂಬ ಒತ್ತು ಕೊಡ್ತಾರೆ. ಗಾಯತ್ರಿ ಮಂತ್ರದ ಜಪ ಅನ್ನೋದು ಕೇವಲ ತುಟಿಗಳ ಅಲುಗಾಟ ಆಗ್ಬಾರ್ದು, ಅದು ಮನಸ್ಸಿನ ಚಿಂತನೆ ಆಗ್ಬೇಕು ಅಂತ ಹೇಳ್ತಾರೆ. ಗಾಯತ್ರಿಯ ಒಂದೊಂದು ಅಕ್ಷರ, ಒಂದೊಂದು ಪದವನ್ನ ಉಚ್ಚರಿಸುವಾಗ ಅದಕ್ಕೆ ಸಂಬಂಧಿಸಿದ ಹಾಗೆ ಗ್ರಂಥದಲ್ಲಿ ವಿವರಿಸಿರುವ ವಿಷ್ಣು ಸಹಸ್ರನಾಮದ ನಾಮಗಳನ್ನ, ಅವುಗಳ ಅರ್ಥಗಳನ್ನ, ಭಗವಂತನ ಗುಣಗಳನ್ನ, ಲೀಲೆಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡ್ರೆ ಆ ಜಪಕ್ಕೆ ಒಂದು ಹೊಸ ಡೈಮೆನ್ಷನ್, ಒಂದು ಆಳವಾದ ಅರ್ಥ ಬರುತ್ತೆ. ಆಗ ಸಾಧಕನಿಗೆ ಭಗವಂತನ ಸ್ವರೂಪ, ಆತನ ಸರ್ವವ್ಯಾಪಕತ್ವ, ಸೃಷ್ಟಿಕರ್ತೃತ್ವ, ಶ್ರೇಷ್ಠತೆ, ತೇಜಸ್ಸು, ದಿವ್ಯತ್ವ ಇತ್ಯಾದಿ ಹೆಚ್ಚು ಕ್ಲಿಯರ್ ಆಗಿ, ಹೆಚ್ಚು ಕಾಂಪ್ರಿಹೆನ್ಸಿವ್ ಆಗಿ ಅನುಭವಕ್ಕೆ ಬರೋಕ್ ಸಾಧ್ಯ ಆಗುತ್ತೆ. ಇದು ಕೇವಲ ಒಂದು ವಿಧಾನ ಅಷ್ಟೇನಾ? ಇದು ಗಾಯತ್ರಿಯ ಶಕ್ತಿಯನ್ನ ಸಹಸ್ರನಾಮದ ವಿಸ್ತಾರಕ್ಕೆ ಜೋಡಿಸಿ ಎರಡರ ಅನುಭವವನ್ನು ಒಂದೇ ಸಮಯದಲ್ಲಿ ಪಡೆಯುವ ಒಂದು ಪವರ್ಫುಲ್ ಮಾರ್ಗ ಅಲ್ವಾ? ನೀವು ಹೇಳಿದ ಅಂಶ ನಿಜಕ್ಕೂ ಕುತೂಹಲಕಾರಿ. ಆದರೆ ಅನುಸಂಧಾನದ ಪ್ರಾಮುಖ್ಯತೆಯನ್ನ ಮತ್ತೆ ಅರ್ಥಚಿಂತನೆಯ ಜೊತೆ ಮಾಡೋ ಜಪದ ಶ್ರೇಷ್ಠತೆಯನ್ನ ಪುಟ 5 ಮತ್ತು 21 ನಾನು 100ಕ್ಕೆ 100 ಒಪ್ಪುತ್ತೇನೆ.
ಯಾವುದೇ ಮಂತ್ರ ಅಥವಾ ಸ್ತೋತ್ರದ ಪಠಣ ಮೆಕ್ಯಾನಿಕಲ್ ಆಗ್ಬಾರ್ದು. ಅದು ನಮ್ಮ ಹೃದಯ ಮತ್ತು ಬುದ್ಧಿಯನ್ನ ತಲುಪಬೇಕು. ಗಾಯತ್ರಿಯ ಆಳವಾದ ಅರ್ಥವನ್ನ ವಿಷ್ಣು ಸಹಸ್ರನಾಮದ ಬೆಳಕಿನಲ್ಲಿ ಅನುಸಂಧಾನ ಮಾಡೋದು ಖಂಡಿತವಾಗಿಯೂ ಒಂದು ಅತ್ಯಂತ ಮೌಲ್ಯಯುತವಾದ ಶ್ರೇಷ್ಠವಾದ ಪದ್ಧತಿ. ಈ ಗ್ರಂಥ ಅದನ್ನು ತುಂಬಾ ಸುಂದರವಾಗಿ ವಿದ್ವತ್ಪೂರ್ಣವಾಗಿ ಹೇಳಿದೆ, ಅದರಲ್ಲಿ ಎರಡೂ ಮಾತಿಲ್ಲ. ಆದರೆ ನನ್ನ ವಾದದ ಮುಖ್ಯ ಪಾಯಿಂಟ್ ಏನಂದ್ರೆ, ಈ ನಿರ್ದಿಷ್ಟ ವ್ಯಾಖ್ಯಾನ ಅಥವಾ ಅನುಸಂಧಾನದ ಮಾರ್ಗ ಇದೆಯಲ್ಲ, ಇದು ಲಭ್ಯವಿರುವ ಹಲವು ಮಾರ್ಗಗಳಲ್ಲಿ ಒಂದು ಅತ್ಯುತ್ತಮ ಮಾರ್ಗ ಹೌದು. ಆದರೆ ಅದೇ ಏಕೈಕ ಮಾರ್ಗ ಅಥವಾ ಅದೇ ಸಂಪೂರ್ಣ ಅಥವಾ ಅದೇ ಅತ್ಯಂತ ನಿಖರವಾದ ಮಾರ್ಗ ಅಂತ ಹೇಳಕ್ಕಾಗಲ್ಲ. ವಿಷ್ಣು ಸಹಸ್ರನಾಮವನ್ನ ಅದರದೇ ಆದ ಸ್ವತಂತ್ರ ವ್ಯಾಖ್ಯಾನಗಳ ಮೂಲಕ ಶಂಕರ ಭಗವತ್ಪಾದರು, ಪರಾಶರ ಭಟ್ಟರಂಥ ಮಹಾನ್ ಭಾಷ್ಯಕಾರರ ವಿವರಣೆಗಳ ಮೂಲಕ ಅಥವಾ ನಾಮಗಳ ಹಿಂದಿನ ಪೌರಾಣಿಕ ಕಥೆಗಳ ಮೂಲಕವೂ ತುಂಬಾ ಆಳವಾಗಿ ಅನುಸಂಧಾನ ಮಾಡಬಹುದು. ಬೇರೆ ಮಾರ್ಗಗಳು ಅಷ್ಟೇ ವ್ಯಾಲ್ಯೂಬಲ್ ಆಗಿರಬಹುದು. ಹಾಗಾದ್ರೆ ನಮ್ಮ ಚರ್ಚೆ ಈ ಕೊನೆ ಹಂತದಲ್ಲಿ ಆಧಾರ ಗ್ರಂಥದಲ್ಲಿ ಪುಟ 13 ಮತ್ತು 14ರಲ್ಲಿ ನಾರಾಯಣ ಮತ್ತು ಪ್ರಣವ, ಓಂಕಾರ ಪದಗಳಿಗೆ ಕೊಟ್ಟಿರುವ ನಿರ್ದಿಷ್ಟ ವ್ಯಾಖ್ಯಾನಗಳನ್ನ ನೀವೇಕೆ ಅರ್ಥೈಸುತ್ತೀರಿ? ದುಷ್ಟಗುಣಗಳಾದ ವಿಷ್ಣು ಸಹಸ್ರನಾಮಗಳಿಗೆ, ಇಲ್ಲಿ ನಾಮಗಳಿಗೆ ಎಂದಿರಬೇಕು, ಬಹುಶಃ ಗಾಯತ್ರಿ ಪ್ರತಿಪಾದ್ಯ ರೂಪದಿಂದ ಆಶ್ರಯದಂತೆ ಇರುವವನು ನಾರಾಯಣ ಮತ್ತು ಗಾಯತ್ರಿ ಪ್ರತಿಪಾದ್ಯ ರೂಪದಿಂದಲೂ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪದಿಂದಲೂ ಸೂರ್ಯಮಂಡಲವನ್ನು ಪ್ರವೇಶಿಸುವವನು ಓಂಕಾರವಾಚ್ಯ. ಈ ವ್ಯಾಖ್ಯಾನಗಳು ಕ್ಲಿಯರ್ ಆಗಿ ಗಾಯತ್ರಿ ಮತ್ತು ಸಹಸ್ರನಾಮ ಎರಡೂ ಹೇಗೆ ಒಂದೇ ಪರಮತತ್ವವಾದ ನಾರಾಯಣನನ್ನೇ ಸೂಚಿಸುತ್ತವೆ ಮತ್ತು ಮೂಲ ಪ್ರಣವದಲ್ಲಿ ಹೇಗೆ ಒಂದಾಗ್ತವೆ ಅನ್ನೋದನ್ನು ತೋರ್ಸಲ್ವಾ? ಇದು ಇವೆರಡರ ನಡುವಿನ ಆಂತರಿಕ ಮೂಲಭೂತ ಏಕತೆಯನ್ನ ದೃಢಪಡಿಸೋ ಹಾಗೆ ಇಲ್ವಾ? ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನಂದ್ರೆ, ನೀವು ಹೇಳಿದ ವ್ಯಾಖ್ಯಾನಗಳು ಪುಟ 13-14 ಖಂಡಿತವಾಗಿಯೂ ಗಾಯತ್ರಿ ಮತ್ತು ವಿಷ್ಣು ಸಹಸ್ರನಾಮಗಳನ್ನ ಒಂದೇ ಪರಮತತ್ವದ ಅಡಿಯಲ್ಲಿ ತಂದು ಅವುಗಳ ನಡುವೆ ಒಂದು ಸಮನ್ವಯವನ್ನ ಸ್ಥಾಪಿಸುವ ಒಂದು ಯುನಿಫೈಯಿಂಗ್ ದೃಷ್ಟಿಕೋನವನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತವೆ. ಇದು ಆ ಗ್ರಂಥಕರ್ತರ ಆಳವಾದ ಪಾಂಡಿತ್ಯಕ್ಕೆ, ಅವರ ತಾತ್ವಿಕ ಸಿಂಥೆಸಿಸ್ ಸಾಮರ್ಥ್ಯಕ್ಕೆ ಮತ್ತೆ ಅವರ ಅನುಸಂಧಾನಪರ ದೃಷ್ಟಿಗೆ ಒಂದು ಒಳ್ಳೆ ಉದಾಹರಣೆ. ಆದರೆ ಈ ವ್ಯಾಖ್ಯಾನಗಳು ಕೂಡ ಆ ಗ್ರಂಥಕರ್ತರ ಒಂದು ಸ್ಪೆಸಿಫಿಕ್ ಆದ ತಾತ್ವಿಕ ನಿಲುವನ್ನ ಮತ್ತು ಅವರ ವ್ಯಾಖ್ಯಾನದ ಮೆಥಡನ್ನ ತೋರಿಸ್ತವೆ ಅಂತಾನೆ ನಾನು ಭಾವಿಸ್ತೇನೆ. ಬೇರೆ ಬೇರೆ ವೈಷ್ಣವ ಸಂಪ್ರದಾಯಗಳಲ್ಲಿ ಅಥವಾ ಅದ್ವೈತ ವಿಶಿಷ್ಟಾದ್ವೈತ ದರ್ಶನಗಳಲ್ಲಿ ಅಥವಾ ಬೇರೆ ವ್ಯಾಖ್ಯಾನಕಾರರಿಂದ ಈ ಸಂಬಂಧವನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡುವ, ಬೇರೆ ಅಂಶಗಳಿಗೆ ಹೆಚ್ಚು ಒತ್ತು ಕೊಡುವ ಸಾಧ್ಯತೆಗಳು ಇರಬಹುದು. ಅದಕ್ಕೋಸ್ಕರ ಈ ಯೂನಿಫೈಯಿಂಗ್ ವ್ಯಾಖ್ಯಾನ ತುಂಬಾ ವ್ಯಾಲ್ಯೂಬಲ್ ಆಗಿದ್ರೂ ಆಬ್ಜೆಕ್ಟಿವ್ ಆಗಿ ಎಲ್ಲರೂ ಒಪ್ಪಲೇಬೇಕಾದ ಹಾಗೆ ಇವೆರಡರ ನಡುವೆ ಅನಿವಾರ್ಯವಾದ ಅಂತರ್ಗತವಾದ ಐಕ್ಯತೆ ಇದೆ ಅಂತ ಕನ್ಕ್ಲೂಸಿವ್ ಆಗಿ ಹೇಳೋಕೆ ನಾನು ಸ್ವಲ್ಪ ಹಿಂಜರಿತೀನಿ. ಇದು ಒಂದು ಸ್ಟ್ರಾಂಗ್ ಆದ ತಾತ್ವಿಕ ನಿಲುವು, ಆದರೆ ಬಹುಶಃ ಏಕೈಕ ನಿಲುವು ಅಲ್ಲದಿರಬಹುದು. ಹಾಗಾದ್ರೆ ಈ ಸುದೀರ್ಘ ಚರ್ಚೆಯ ನಂತರ ನಮ್ಮ ನಿಲುವುಗಳನ್ನು ಒಂದೆರಡು ವಾಕ್ಯದಲ್ಲಿ ಹೇಳೋದಾದರೆ, ಗಾಯತ್ರಿ ಮಂತ್ರ ವೇದಗಳ ಸಾರವಾಗಿ ಸೂರ್ಯಮಂಡಲಸ್ಥ ಪರಮಾತ್ಮನನ್ನ ಕುರಿತ ಮೂಲಮಂತ್ರವಾಗಿರುವುದರಿಂದ ಮತ್ತು ಅದರ ಪದಗಳು ಹಾಗೂ ತತ್ವಗಳು ವಿಷ್ಣು ಸಹಸ್ರನಾಮದ ನಾಮಗಳಲ್ಲಿ ಆಳವಾಗಿ ಪ್ರತಿಧ್ವನಿಸುವುದರಿಂದ ಇವುಗಳ ನಡುವಿನ ಸಂಬಂಧ ಕೇವಲ ವ್ಯಾಖ್ಯಾನಾತ್ಮಕ ಅಲ್ಲ, ಅದು ಬಹಳ ಆಳವಾದದ್ದು, ಅಂತರ್ಗತವಾದದ್ದು. ಗಾಯತ್ರಿಯು ಪರಮಸತ್ಯದ ಬೀಜರೂಪವಾದರೆ ಸಹಸ್ರನಾಮವು ಅದರ ವಿಸ್ತೃತ ವೈಭವಯುತವಾದ ವೃಕ್ಷರೂಪ. ಇದು ನನ್ನ ಅಂತಿಮ ಮಾತು. ನನ್ನ ನಿಲುವನ್ನ ಕೊನೆಯದಾಗಿ ಹೇಳೋದಾದ್ರೆ, ಗಾಯತ್ರಿ ಮತ್ತು ವಿಷ್ಣು ಸಹಸ್ರನಾಮದ ನಡುವೆ ಒಂದು ಅತ್ಯಂತ ಮೌಲ್ಯಯುತವಾದ, ಅರ್ಥಪೂರ್ಣವಾದ ತಾತ್ವಿಕ ಮತ್ತು ವ್ಯಾಖ್ಯಾನಾತ್ಮಕ ಸಂಬಂಧ ಖಂಡಿತ ಇದೆ. ಸೂರ್ಯಮಂಡಲದಂತಹ ಹಂಚಿಕೊಂಡ ಸಿಂಬಲ್ಸ್ ಮತ್ತೆ ಸರ್ವವ್ಯಾಪಕತ್ವದಂತಹ ಕಾಮನ್ ಗುಣಗಳು ಈ ಸಂಬಂಧಕ್ಕೆ ಒಂದು ಸ್ಟ್ರಾಂಗ್ ಬೇಸ್ ಕೊಡ್ತವೆ. ಈ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ಅನುಸಂಧಾನಕ್ಕೆ, ಅಂದ್ರೆ ಚಿಂತನಾಶೀಲ ಪಠಣಕ್ಕೆ ತುಂಬಾ ಸಹಾಯಕಾರಿ. ಆದರೆ ವಿಷ್ಣು ಸಹಸ್ರನಾಮದ ಸ್ಪೆಸಿಫಿಕ್ ಆದ ವಿಸ್ತಾರ, ಅದರ ನಾಮಗಳಲ್ಲಿರೋ ನಿರ್ದಿಷ್ಟ ಪೌರಾಣಿಕ, ಐತಿಹಾಸಿಕ ಮತ್ತು ತಾತ್ವಿಕ ಡೈಮೆನ್ಷನ್ಸ್ಗಳ ಸಂಪೂರ್ಣತೆಯನ್ನ ಗಾಯತ್ರಿಯ ಸಾಮಾನ್ಯ ಆಬ್ಸ್ಟ್ರಾಕ್ಟ್ ತತ್ವಗಳಿಗೆ ಪೂರ್ತಿಯಾಗಿ ಈಕ್ವೇಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸಂಬಂಧ ಒಂದು ಅತ್ಯುತ್ತಮವಾದ, ಜ್ಞಾನವನ್ನ ಹೆಚ್ಚಿಸುವ ಚಿಂತನಾ ಚೌಕಟ್ಟೆ ಹೊರತು ಸಂಪೂರ್ಣವಾದ ತಾತ್ವಿಕ ಸಮಾನತೆ ಅಥವಾ ಒಂದರೊಳಗೆ ಇನ್ನೊಂದು ಅಡಕವಾಗಿರುವ ಸ್ಥಿತಿ ಅಲ್ಲ. ಇದು ನನ್ನ ನಿಲುವು. ನಮ್ಮ ಈ ಚರ್ಚೆಯಲ್ಲಿ ಈ ಸಂಬಂಧದ ಸ್ವರೂಪದ ಬಗ್ಗೆ, ಅದು ಮೂಲಭೂತವಾಗಿ ಅಂತರ್ಗತವೇ ಅಥವಾ ಮುಖ್ಯವಾಗಿ ವ್ಯಾಖ್ಯಾನಾತ್ಮಕವೇ ಅನ್ನೋ ವಿಷಯದಲ್ಲಿ ನಮಗೆ ಸ್ಪಷ್ಟವಾದ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಖಚಿತವಾಯಿತು.
ಆದರೂ ಗಾಯತ್ರಿ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮಗಳೆರಡೂ ಪರಮ ಪವಿತ್ರ ಮತ್ತು ಶ್ರೇಷ್ಠ ಪಠ್ಯಗಳು. ಅವು ಪರಮ ಸತ್ಯವನ್ನೇ ಹೇಳ್ತವೆ ಮತ್ತು ಅವುಗಳ ಪಠಣ ಕೇವಲ ಮೆಕ್ಯಾನಿಕಲ್ ಆಗಬಾರದು, ಆಳವಾದ ಅರ್ಥಚಿಂತನೆಯೊಂದಿಗೆ ಅಂದ್ರೆ ಅನುಸಂಧಾನದೊಂದಿಗೆ ಕೂಡಿರಬೇಕು ಅನ್ನೋ ಮೂಲಭೂತ ಅಂಶಗಳಲ್ಲಿ ನಮ್ಮಿಬ್ಬರಿಗೂ ಸಂಪೂರ್ಣ ಒಮ್ಮತ ಇದೆ ಅಂತ ನಾನು ಭಾವಿಸ್ತೇನೆ. ಹೌದು ಹೌದು, ಆ ವಿಷಯಗಳಲ್ಲೇ ನಮ್ಮ ನಡುವೆ ಖಂಡಿತವಾಗಿಯೂ ಒಮ್ಮತ ಇದೆ. ಇಂತಹ ಆಳವಾದ, ಕಾಂಪ್ಲೆಕ್ಸ್ ಆದ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಒಂದೇ ಸತ್ಯ ಇರಬೇಕೆಂದಿಲ್ಲ ಅಲ್ವಾ? ಹಲವು ದೃಷ್ಟಿಕೋನಗಳಿಂದ ನೋಡೋದೇ ನಮ್ಮ ತಿಳುವಳಿಕೆಯನ್ನ ವಿಸ್ತರಿಸುತ್ತೆ. ನಾವು ಚರ್ಚೆಗೆ ಆಧಾರವಾಗಿ ಇಟ್ಕೊಂಡ ಸಂಧ್ಯಾವಂದನೆಯ ಅಂತರಂಗ, ಗಾಯತ್ರಿ ಸುಧಾಸೌರಭ, ವಿಷ್ಣು ಸಹಸ್ರನಾಮಾನುಸಂಧಾನ ಅನ್ನೋ ಗ್ರಂಥದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಅನೇಕ ಆಳವಾದ ವಿಚಾರಗಳು, ಸೂಕ್ಷ್ಮವಾದ ತಾತ್ವಿಕ ವಿಶ್ಲೇಷಣೆಗಳು ಮತ್ತೆ ಅನುಸಂಧಾನಕ್ಕೆ ಹೆಲ್ಪ್ ಆಗೋ ಗೈಡೆನ್ಸ್ ಇದೆ ಅನ್ನೋದನ್ನ ನಮ್ಮ ಕೇಳುಗರು ಗಮನಿಸಬಹುದು. ಖಂಡಿತವಾಗಿ. ಇವತ್ತಿನ ನಮ್ಮ ಈ ಸಂವಾದ ಗಾಯತ್ರಿ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮಗಳ ನಡುವಿನ ಈ ಇಂಟ್ರೆಸ್ಟಿಂಗ್ ಸಂಬಂಧದ ಬಗ್ಗೆ ಬೇರೆ ಬೇರೆ ಆಯಾಮಗಳನ್ನ, ಪರಸ್ಪರ ವಿರುದ್ಧವಾದರೂ ತಮ್ಮದೇ ಆದ ರೀತಿಯಲ್ಲಿ ಸಮರ್ಥನೀಯವಾದ ನಿಲುವುಗಳನ್ನ ಪರಿಚಯಿಸಿದೆ ಅಂತ ನಾವು ಭಾವಿಸ್ತೇವೆ. ಯಾವ ವಾದ ಹೆಚ್ಚು ಸರಿ ಅನಿಸುತ್ತೆ ಅನ್ನೋ ಅಂತಿಮ ನಿರ್ಣಯವನ್ನ ನಾವು ನಮ್ಮ ಪ್ರಬುದ್ಧ ಕೇಳುಗರ ವಿವೇಚನೆಗೆ ಮತ್ತು ಅವರ ಸ್ವಂತ ಅಧ್ಯಯನಕ್ಕೆ ಬಿಡುತ್ತೇವೆ. ಖಂಡಿತ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.